ಮಾನ್ಯರೇ ನಮಸ್ಕಾರ. ನಾನು ಚಿಕ್ಕಹುಣಸೂರಿನ BLO ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ. ಈಗ ವೋಟರ್ಸ್ ID ನಿಮಗೆ ಗ್ಯಾರಂಟಿ ಮಾಡ್ಕೊಳ್ಬೇಕಾದ್ರೆ ಫಾರ್ಮ್ ಹೇಗೆ ಫಿಲಪ್ ಮಾಡಬೇಕು, ಈಗಾಗಲೇ ಮನೆಗೆ ಅವರು ಇದನ್ನು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದಾರೆ. ಅದನ್ನು ಹೇಗೆ ಫಿಲಪ್ ಮಾಡಿ ಕೊಡಬೇಕು ಮತ್ತು ನೀವು ಎಷ್ಟು ಬೇಗ ಕೊಡಬೇಕು, ಅವ್ರ ಜೊತೆ ನೀವು ಹೇಗೆ ಸಹಕರಿಸಬೇಕು ಅನ್ನೋದ್ರ ಬಗ್ಗೆ ಈಗ ಮೇಡಮ್ನವರು ಮಾತಾಡ್ತಾರೆ. ದಯಮಾಡಿ ಹೇಳಿ ಮೇಡಮ್. ಎಲ್ಲ ಮತದಾರರಿಗೂ ನಮಸ್ಕಾರ. ನಾವು ಇವಾಗ 1 ತಿಂಗಳ ಕಾಲ ಈ ಸಿರ್ ಪ್ರೋಗ್ರಾಮ್ ನಡೀತಾ ಇರುತ್ತೆ. ಈಗ 6 ತಿಂಗಳಿಂದನೂ ಕೂಡ ನಾವು ಮ್ಯಾಪಿಂಗ್ ಮತ್ತು ಪ್ರೋಜಿನಿ ಕಾರ್ಯವನ್ನು ಯಶಸ್ವಿಯಾಗಿ ಎಲ್ಲ BLOಗಳು ಕೂಡ ಮುಗಿಸಿದ್ದೀವಿ. 2002ರ ಮತಪಟ್ಟಿಯಲ್ಲಿ ಮೂಲ ಮತದಾರರ ಹೆಸರುಗಳು ಇರುತ್ತೆ, ಅವರನ್ನು ಮ್ಯಾಪಿಂಗ್ ಮಾಡಿದ್ದೀವಿ. ಮತ್ತು ಅವರ ಮಕ್ಕಳನ್ನು ಪ್ರೋಜಿನಿ ಅಂದರೆ ಅವರ ಸಂಬಂಧ ಮಕ್ಕಳು ಮೊಮ್ಮಕ್ಕಳು ಅಂತೇಳಿ ಪ್ರೋಜಿನಿಯನ್ನು ಮಾಡಿದ್ದೀವಿ. ಅವರುಗಳಿಗೆ ಮತ್ತು ಈಗ ಬೇರೆ ಕಡೆಯಿಂದ ಮದುವೆಯಾಗಿ ಈ ಊರಿಗೆ ಈ ಮತಕ್ಷೇತ್ರಕ್ಕೆ ಬಂದಂತಹ ಸೊಸೆಯಂದಿರು ಅವರೆಲ್ಲರೂ ಕೂಡ 2002ರ ಲಿಸ್ಟ್ನಲ್ಲಿ ಅವರ ಹೆಸರು ಇರೋದಿಲ್ಲ. ಅವರ ತಂದೆ ತಾಯಿಯ ಹೆಸರುಗಳು ಅವರ ಊರಿನಲ್ಲಿರುತ್ತೆ. ಅಲ್ಲಿಯ ಅವರ ಊರಿನಲ್ಲಿ ಅವರ ತಂದೆಯ ಅಥವಾ ತಾಯಿಯ ಹೆಸರಿನ ನಂಬರನ್ನು, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಅವರ ತಂದೆಯ ಹೆಸರು ಮತ್ತು ಕ್ರಮ ಸಂಖ್ಯೆಯನ್ನು ಬರೆಸ್ಕೊಂಡು ಬಂದು ಇಲ್ಲಿ ನಿಮ್ಮ ಮತಪಟ್ಟಿ ಎಲ್ಲಿದೆ, ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅಲ್ಲಿಗೆ ಆ ನಂಬರನ್ನು ಕೊಡಬೇಕು. ನಾವು ಮನೆಗೆ ಈ ರೀತಿಯ ಫಾರ್ಮ್ಸ್ಗಳನ್ನು ನಾವು ಕೊಟ್ಟಿದ್ದೀವಿ. ಆ ಫಾರ್ಮ್ಗಳನ್ನು ಕೊಟ್ಟಿರೋದ್ರಲ್ಲಿ ನೀವು ಈ ಭಾಗದಲ್ಲಿ ಈಗಾಗಲೇ ಈ ಮತಪಟ್ಟಿಯಲ್ಲಿ ಹೆಸರು ಇರೋವಂಥವರು ಇದರಲ್ಲಿ ನಿಮ್ಮ ಹೆಸರು ಮತ್ತು ಇಲ್ಲಿ ಕೊಟ್ಟಿರುವ ವಿವರಣೆಗಳನ್ನು ತುಂಬಬೇಕು. ಇಲ್ಲಿ ವೈಯಕ್ತಿಕ ವಿವರಗಳು, ಅವರ ಹುಟ್ಟಿದ ತಾರೀಕು, ಆಧಾರ್ ಸಂಖ್ಯೆ, ಫೋನ್ ನಂಬರು, ತಂದೆ ತಾಯಿ ಮತ್ತು ಹೆಂಡತಿಯ ಹೆಸರು, ಗಂಡಂದಿರ ಹೆಂಡತಿಯ ಹೆಸರು, ಅವರ ಸಂಬಂಧಿಯ ಹೆಸರನ್ನು ಬರೆದು ಸಹಿ ಮಾಡಿ ನಮಗೆ ಅದನ್ನು ಇವತ್ತು ನಾವು ನಿಮಗೆ ಫಾರಮನ್ನು ಕೊಟ್ಟರೆ ನೀವು ಫಿಲಪ್ ಮಾಡಿ ನಾಳೆ ನಮಗೆ ಅದನ್ನು ಹಸ್ತಾಂತರಿಸಬೇಕು. ನಾವು ಇಲ್ಲಿ ಮತ್ತೆ ಅದನ್ನು ಫಿಲ್ ಮಾಡ್ತೀವಿ. ಮೂರನೇ ಮಕ್ಕಳದ್ದು ತುಂಬಸಕ್ಕೆ ಹೇಳಿ ಮೇಡಮ್. ಈಗ ಮೂಲ ಮತದಾರರ ಪಟ್ಟಿನಲ್ಲಿ ಅವರ ಹೆಸರಿದ್ದವರು ಎಡಭಾಗದಲ್ಲಿ ಅದನ್ನು ಬರೆದು ಈ ಭಾಗವನ್ನು ಫಿಲ್ ಮಾಡಿ, ಅವರ ಮಕ್ಕಳು ಅವರ ತಂದೆಯ ಹೆಸರು ಅದನ್ನು ಬರೆದು ಈ ಭಾಗದಲ್ಲಿ ಫಿಲ್ ಮಾಡಬೇಕು. ಮಕ್ಕಳು, ನಾವು ಅವರ ಮಕ್ಕಳು, ಇಂಥವರ ಮೊಮ್ಮಕ್ಕಳು ಅನ್ನೋದನ್ನು ಬಲಭಾಗದಲ್ಲಿ ಬರೆದು ನಮಗೆ ನೀಡಬೇಕಾಗ್ತದೆ. ಮತ್ತು ಈ ಕೊಟ್ಟಿರುವಂತಹ ಫಾರ್ಮನ್ನು ನೀವು ಮನೆಯಲ್ಲೇ ಇಟ್ಕೊಳ್ಬಾರ್ದು. ಕೊಟ್ಟಿರುವಂತಹ ಎಲ್ಲ ಫಾರ್ಮ್ಗಳನ್ನು ಮಾರನೇ ದಿನವೇ ನಮಗೆ ಹಸ್ತಾಂತರಿಸಬೇಕು. ನಿಮಗೆ ಯಾವ BLO ನಿಮಗೆ ಈ ಪಟ್ಟಿಗಳನ್ನು ಕೊಟ್ಟಿರ್ತಾರೋ ಅದೇ BLO ಹತ್ರ ನೀವು 2 ಕಾಪಿ ಇರ್ತದೆ, ಒಂದು ನಿಮ್ಮ ರೆಫರೆನ್ಸ್ಗೆ 1 ಕಾಪಿಯನ್ನು ಇಟ್ಕೊಳ್ಳಿ, ಇನ್ನೊಂದನ್ನು ಸಹಿ ಮಾಡಿ. ಎಲ್ಲ ಮತದಾರರು ನಮಗೆ ಇದನ್ನು ಹಿಂದಿರುಗಿಸಿ ಸಹಕರಿಸಬೇಕಾಗಿ ಈ ಮೂಲಕ ಕೋರ್ಕೊಳ್ತೇವೆ. ನಾವು ಪಾರ್ಕ್ ನಂಬರ್ 184 ಚಿಕ್ಕಹುಣಸೂರು, ಇಲ್ಲಿ ಮತದಾರರು ಚಿಕ್ಕಹುಣಸೂರಿನವರು ಇದ್ದೀರಿ, ಮತ್ತು ಕಲಾವತಿ ಬಡಾವಣೆ, ರಾಜೀವ್ ಬಡಾವಣೆ, ವಿಜಯನಗರ ಬಡಾವಣೆನಲ್ಲಿ ಇರುವಂಥ ನಿವಾಸಿಗಳಿದ್ದೀರಿ. ಮತ್ತು ನೀವು ಎಲ್ಲೇ ವಾಸವಾಗಿರಿ, ಇಲ್ಲಿ ಒಂದೇ ಕಡೆ ನಿಮ್ಮ ಮತ ಇರುವಂಥವರು ನೀವಾಗೇ ಬಂದು ಈ ಫಾರ್ಮನ್ನು ಪಡ್ಕೊಂಡು ಫಿಲಪ್ ಮಾಡಿ ನಮಗೆ ನೀಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಜೊತೆ ಇರೋರು ನಮ್ಮ ಶಾಲೆಯ ನಾಗೇಶ್ ಸರ್ ಅವರು, ಇವರು ಭಾಗ ಸಂಖ್ಯೆ 126ರ BLO ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. VP ಬೋರೆನಲ್ಲಿ ವಾಸವಾಗಿದ್ದಂತಹ ಎಲ್ಲ ಮತದಾರರು ಕೂಡ ಅವ್ರ ಹತ್ರ ಫಾರ್ಮೆಟ್ಗಳನ್ನು ಪಡ್ಕೊಂಡು ನೀವು ಅವರಿಗೆ ಹಿಂದಿರುಗಿಸ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಚಿಕ್ಕಹುಣಸೂರು ಮತದಾರರು ಈ ಮಾಹಿತಿಯನ್ನು ಸರಿಯಾಗಿ ಬಳಸ್ಕೊಂಡು ಕೂಡಲೇ ತಮ್ಮೆಲ್ಲ ಏನು ಫಾರ್ಮ್ ಪಡ್ಕೊಂಡಿದ್ದೀರಿ ಅದನ್ನೆಲ್ಲ ವಾಪಸ್ ತಂದು ಕೊಡಬೇಕು, ಫಿಲಪ್ ಮಾಡಿ, ಮತ್ತು ಅವ್ರ ಸಿಗ್ನೇಚರ್ ಕೂಡ ಪಡ್ಕೊಂಡು ಇನ್ನು ಮತ್ತೆ ಸೇರಿಸುವಂಥವ್ರನ್ನ ಸೇರಿಸ್ಬೇಕು, ಕೈ ಬಿಟ್ಟು ಹೋಗಿರೋರನ್ನು ಕೂಡ ಸೇರಿಸ್ಬೇಕು, ಹೊಸದಾಗಿ ಸೇರಿಸ್ಬೇಕಾಗಿರೋನು ಸೇರಿಸ್ಬೇಕು. ಅದಕ್ಕೆ ಆಧಾರ್ ಕಾರ್ಡ್ ಕೊಡಬೇಕು ಅವರಿಗೆ, ಅವ್ರ ಫೋನ್ ನಂಬರ್ ವಗೇರೆ ಕೊಡಬೇಕು, ಮತ್ತು ಅವ್ರು ಎಲ್ಲಿ ಹಿಂದೆ ಮತದಾರರ ಪಟ್ಟಿ ಇತ್ತು ಅದರದ್ದು ಮಾಹಿತಿನ ಕೂಡ ತಂದು ಕೊಡಬೇಕು. ಆದ್ದರಿಂದ ತಾವು ತಪ್ಪದೇ ಮತದಾರರ ಪಟ್ಟಿಗೆ ಸೇರಿಕೊಳ್ಳೋಕ್ಕೆ ಕ್ರಮ ವಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್.